ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕುರುಬನ ರಾಣಿ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇಷ್ಟು ದಿನ ನಾನು ಜಾತ್ರೆ ವ್ಲಾಗು, ಟ್ರಾವೆಲ್ ವ್ಲಾಗ್ಸು ಈ ಥರನ ಆಗ್ತಿದೆ. ಸೊ ಇವತ್ತು ನಾನು ಡಿಫ್ರೆಂಟಾಗಿ ನಿಮ್ಮೆಲ್ಲರನ್ನೂ ಟ್ರಾವೆಲ್ ಮೂಡ್ನಿಂದ ಕಿಚನ್ ಮೂಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಏನಪ್ಪ ಸ್ಪೆಷಲ್ಲು ಅಂತಂದರೆ, ಇವತ್ತು ನಮ್ಮಮ್ಮ ಸಾಂಬಾರ್ ಪೌಡರ್ನ ಹೇಗೆ ಮಾಡೋದು ಅಂತ ನಿಮ್ಮೆಲ್ರಿಗೂ ಕೂಡ ತೋರಿಸ್ಕೊಡ್ತಾರೆ. ಸೊ ಅದೇ ಸ್ಪೆಷಲ್ಲು. ಸೊ ನೀವು ಕೂಡ ಟ್ರೈ ಮಾಡಿ ಮನೇಲಿ, ತುಂಬ ಚೆನ್ನಾಗಿರುತ್ತೆ ಮಾತ್ರ. ಹಾಗೆ ಇವತ್ತಿನ ವಿಡಿಯೋ ತುಂಬ ಲೇಟ್ ಮಾಡೋದು ಬೇಡ. ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, 1 kg ಸಾಂಬಾರ್ ಪೌಡರ್ ಮಾಡ್ತಿರೋದ್ರಿಂದ ನಮ್ಮ ಮನೆಗೆ, ಸೊ ಅದಕ್ಕಾಗಿ ಧನಿಯಾ ಕಾಳನ್ನು 1 kg ಆಗುವಷ್ಟು ತೊಗೊಂಡಿದ್ದೀವಿ. ಅದನ್ನು ಬಿಸಿಲಲ್ಲಿ 2-3 ದಿನ ಚೆನ್ನಾಗಿ ಒಣಗಿಸಿ ಕ್ಲೀನ್ ಮಾಡಿ ಸೈಡ್ಗೆ ಎತ್ತಿಟ್ಕೊಂಡಿದ್ದೀವಿ, ನೋಡ್ತಿರ್ಬೋದು. ನೆಕ್ಸ್ಟ್ ಮೆಣಸಿನ್ಕಾಯಿ ಕೂಡ ಗರಿ ಗರಿಯಾಗಿ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಈ ಥರ ತೊಟ್ಟನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಕೂಡ ಸೈಡ್ಗೆ ಎತ್ತಿಟ್ಕೊಳ್ಳಿ. ಸಾಂಬಾರ್ ಪೌಡರ್ ಮಾಡಲಿಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. 1 kg ಆಗುವಷ್ಟು ಧನಿಯಾ ಕಾಳು, ಅರ್ಧ kg ಆಗುವಷ್ಟು ಮನ್ಕಟ್ ಮೆಣಸಿನ್ಕಾಯಿ ಅಂದರೆ ಖಾರದ ಮೆಣಸಿನ್ಕಾಯಿ, ಅರ್ಧ kg ಆಗುವಷ್ಟು ಗುಂಟೂರು ಮೆಣಸಿನ್ಕಾಯಿ, 1/4 kg ಆಗುವಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ, 1/4 kg ಆಗುವಷ್ಟು ಜೀರಿಗೆ, 1/4 kg ಆಗುವಷ್ಟು ಕಡಲೆಕಾಳು, 5 ರೂಪಾಯಿ ಕಟ್ಟಾಗುವಷ್ಟು ಕರಿಬೇವು, 1/4 kg ಆಗುವಷ್ಟು ತೊಗರಿಬೇಳೆ, 1/4 kg ಆಗುವಷ್ಟು ಹೆಸರು ಕಾಳು, 50 ಗ್ರಾಮ್ ಆಗುವಷ್ಟು ಕಡಲೆಪಪ್ಪು, 50 ಗ್ರಾಮ್ ಆಗುವಷ್ಟು ಅರಿಶಿನ ಕೊಂಬು, 50 ಗ್ರಾಮ್ ಆಗುವಷ್ಟು LG ಹಿಂಗೆ ತಗೋಬೇಕು, 50 ಗ್ರಾಮ್ ಆಗುವಷ್ಟು ಸಾಸಿವೆ, 50 ಗ್ರಾಮ್ ಆಗುವಷ್ಟು ಮೆಣಸು, 50 ಗ್ರಾಮ್ ಆಗುವಷ್ಟು ಮೆಂತ್ಯೆ, 50 ಗ್ರಾಮ್ ಆಗುವಷ್ಟು ಉದ್ದಿನಬೇಳೆ, 1/4 kg ಆಗುವಷ್ಟು ಅಕ್ಕಿನ ತಗೊಂಡಿದ್ದೀವಿ, 50 ಗ್ರಾಮ್ ಆಗುವಷ್ಟು ಗಸಗಸೆ, ಚಕ್ಕೆ ಲವಂಗ 2 ಸೇರಿ 50 ಗ್ರಾಮ್ನ ತೆಗೆದಿಟ್ಕೊಂಡಿದ್ದೀವಿ. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡು ಸಾಂಬಾರ್ ಪೌಡರ್ನ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಬನ್ನಿ. ಮೊದಲಿಗೆ ದಪ್ಪ ತಳದ ಬಾಣಲಿಯನ್ನು ತೆಗೆದುಕೊಳ್ಳಿ. ಹಾಗೆ ಸ್ವಲ್ಪನೇ ಧನಿಯಾ ಕಾಳನ್ನ ಈ ಥರ ಹಾಕ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು. ಕಲರ್ ಹಾಗೆ ಚೇಂಜ್ ಆಗ್ತಿದೆ, ನೋಡ್ತಿರ್ಬೋದು. ಹಾಗೆ ಒಂದು ಒಳ್ಳೆ ಘಮ ಬರ್ತಿದೆ. ಈಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ನಾನು ನಿಮ್ಗೆ ತೋರಿಸಿದ್ದೀನಲ್ಲ, ಅದನ್ನೆಲ್ಲ ನೀವು ಡ್ರೈ ರೋಸ್ಟ್ನ ಮಾಡ್ಕೋಬೇಕಾಗುತ್ತೆ. ಡ್ರೈ ರೋಸ್ಟ್ ಆದ ನಂತರ ಒಂದು ಪಾತ್ರೆ ತಗೊಂಡು ಈ ಥರ ಸ್ಟೋರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಡಲೆಕಾಳನ್ನ ಹಾಕೊಂಡಿದ್ದೀವಿ. ಇದನ್ನು ಕೂಡ ಇದೇ ಥರ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡ್ತಿರ್ಬೋದು, ಕಲರ್ ಚೇಂಜ್ ಆಗಿದೆ, ಹಾಗೆ ಸಿಪ್ಪೆ ಬಿಟ್ಟಿದೆ. ಅಲ್ಲಿವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಹಾಗೆ ಇದನ್ನು ಕೂಡ ಧನಿಯಾನ ಹಾಕಿದ್ರಲ್ಲ ಅದರೊಳಗಡೆನೆ ಇದನ್ನು ಕೂಡ ಹಾಕೊಳ್ಳಿ. ನೆಕ್ಸ್ಟ್ ಇವಾಗ ತೊಗರಿ ಬೇಳೆನ ಹಾಕೋತಾ ಇದ್ದೀವಿ. ಇದನ್ನು ಕೂಡ ಹಾಗೆ ಡ್ರೈ ರೋಸ್ಟ್ನ ಮಾಡ್ಕೊಳ್ಳಿ. ಸೊ ನೋಡ್ತಿರ್ಬೋದು, ಇಲ್ಲಿ ಕಲರ್ ಚೇಂಜ್ ಆಗ್ತಿದೆ. ಸೊ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ತುಂಬ ಹುರಿದ್ರೆ ಅಷ್ಟು ಸಾಂಬಾರ್ ಪೌಡರು ಟೇಸ್ಟ್ ಬರೋದಿಲ್ಲ ನಿಮಗೆ. ಸೊ ನೆಕ್ಸ್ಟು ಹೆಸರು ಕಾಳನ್ನ ಹಾಕೋತಾ ಇದ್ದೀವಿ. ಸೊ ಅದನ್ನು ಕೂಡ ಅದೇ ಥರ ಡ್ರೈ ರೋಸ್ಟ್ನ ಮಾಡ್ಕೊಳ್ಳಿ. ಸೊ ಇದನ್ನು ಕೂಡ ನೋಡಿ, ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ಇದನ್ನು ಕೂಡ ಸ್ಟೋರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಜೀರಿಗೆ ತೊಗೊಂಡಿದ್ದೀವಿ. ಜೀರಿಗೆನ ಹಾಗೆಯೇ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಜೀರಿಗೆ ಚಟಾಪಟ ಅಂತ ಸೌಂಡ್ ಬರುತ್ತೆ, ಅಲ್ಲಿವರೆಗೂ ಈ ಥರ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಅಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ, ತೀರಾ ಸೀಸಬೇಡಿ. ಹಾಗೆ ಇದನ್ನು ಕೂಡ ಈ ಥರ ಸ್ಟೋರ್ ಮಾಡ್ಕೊಳ್ಳಿ. ನೆಕ್ಸ್ಟು ಕಡಲೆಪಪ್ಪನ್ನ ತಗೋಬೇಕು. ಸೊ ಕಡಲೆಪಪ್ಪು ಜಸ್ಟ್ ಬಿಸಿ ಆದರೆ ಸಾಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ನಂತರ ಇದನ್ನು ಕೂಡ ಈ ಥರ ಸ್ಟೋರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು 1/4 kg ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀವಿ. ಸೊ ಅಕ್ಕಿನೂ ಕೂಡ ಡ್ರೈ ರೋಸ್ಟ್ನ ಮಾಡ್ಕೊಳ್ಳಿ. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ಇದನ್ನು ಕೂಡ ಸ್ಟೋರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಉದ್ದಿನಬೇಳೆನ ಹಾಕೋತಾ ಇದ್ದೀವಿ. ಸೊ ಉದ್ದಿನಬೇಳೆನೂ ಕೂಡ ಹೀಗೆ ಕಲರ್ ಚೇಂಜ್ ಆಗೋವರೆಗೂ ಫ್ರೈನ ಮಾಡ್ಕೊಳ್ಳಿ. ಸೊ ನೀವು 50 ಗ್ರಾಮ್ಸ್ನ ತೊಗೊಂಡ್ರೆ ಸಾಕಾಗುತ್ತೆ. ಸೊ ಇದನ್ನು ಕೂಡ ಈ ಥರನೇ ಫ್ರೈ ಮಾಡ್ಕೋಬೇಕು. ಸೊ ನೋಡ್ತಿರ್ಬೋದು, ಕಲರ್ ಚೇಂಜ್ ಆಗಿದೆ. ಹಾಗೆ ಇದನ್ನು ಕೂಡ ಇದರೊಳಗಡೆ ಸ್ಟೋರ್ ಮಾಡ್ಕೊಳ್ಳಿ. ಸೊ
ಸೊ ನೆಕ್ಸ್ಟ್ ಸಾಸಿವೆನ ತೊಗೊಂಡಿದ್ದೀವಿ. ಸಾಸಿವೆ 50 ಗ್ರಾಮ್ಸ್ ಆಗುವಷ್ಟು ಸಾಸಿವೆ. ಇದನ್ನು ಕೂಡ ಡ್ರೈ ರೋಸ್ಟ್ನ ಮಾಡ್ಕೊಳ್ಳಿ. ಸೊ ಇದು ಚಿಟಪಟ ಅನ್ನಬೇಕು, ಅಲ್ಲಿವರೆಗೂ ಇದೇ ಥರ ಫ್ರೈನ ಮಾಡ್ಕೊಳ್ಳಿ. ಸೊ ಚಿಟಪಟ ಅಂತೂ ಹಾಗೆ ಕಲರು ಚೇಂಜ್ ಆಯಿತು. ಇಷ್ಟಾದರೆ ಸಾಕಾಗುತ್ತೆ. ಇದನ್ನು ಕೂಡ ಸ್ಟೋರ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟು ಕಾಳು ಮೆಣಸನ್ನ ತೊಗೊಂಡಿದ್ದೀವಿ 50 ಗ್ರಾಮ್ ಆಗುವಷ್ಟು. ಸೊ ಇದನ್ನು ಕೂಡ ನೀವು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸೊ ಇದು ಕೂಡ ಚಿಟಪಟ ಅಂತ ಸೌಂಡ್ ಬರುತ್ತೆ, ಹಾಗೆ ಒಂದೊಳ್ಳೆ ಘಮ ಬರುತ್ತೆ. ಅಲ್ಲಿವರೆಗೂ ಈ ಥರ ಡ್ರೈ ರೋಸ್ಟ್ನ ಮಾಡ್ಕೊಳ್ಳಿ. ಸೊ ಇದು ಕೂಡ ಫ್ರೈ ಆಗಿದೆ, ಈ ಥರ ಸ್ಟೋರ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ 50 ಗ್ರಾಮ್ ಆಗೋವಷ್ಟು ಮೆಂತ್ಯನ ತೊಗೊಂಡಿದ್ದೀವಿ. ಸೊ ಇದನ್ನು ಕೂಡ ಕಲರ್ ಚೇಂಜ್ ಆಗೋವರೆಗೂ ಡ್ರೈ ರೋಸ್ಟ್ನ ಮಾಡ್ಕೊಳ್ಳಿ. ಸೊ ನೋಡ್ತಿರ್ಬೋದು, ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ಸೊ ಇದನ್ನು ಕೂಡ ಸ್ಟೋರ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಗಸಗಸೆನ ತೊಗೊಂಡಿದ್ದೀವಿ 50 ಗ್ರಾಮ್ ಆಗುವಷ್ಟು. ಸೊ ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಹಾಗೆ ಅದು ಚಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ನೋಡ್ತಿರ್ಬೋದು, ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ಸೊ ಇದನ್ನು ಕೂಡ ಇದರೊಳಗಡೆ ಸ್ಟೋರ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು 50 ಗ್ರಾಮ್ ಆಗೋವಷ್ಟು ಅರಿಶಿನ ಕೊಂಬನ್ನ ತೊಗೊಂಡಿದ್ದೀವಿ. ಸೊ ಈ ಥರ ಪೀಸಾಗಿ ಕುಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಅರಿಶಿನ ಕೊಂಬಿಂದು ಒಂದೊಳ್ಳೆ ಸುವಾಸನೆ ಬರುತ್ತೆ, ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ. ಸೊ ಒಂದೊಳ್ಳೆ ಘಮ ಬಂತು, ಹಾಗೆ ಇದನ್ನು ಕೂಡ ಸ್ಟೋರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ಚಕ್ಕೆ ಮತ್ತು ಲವಂಗ 2 ಒಟ್ಟಿಗೆ ಹಾಕೋತಾ ಇದ್ದೀವಿ. ಅದು ಕೂಡ 50 ಗ್ರಾಮ್ಸ್ ಆಗುವಷ್ಟು. ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ನೋಡ್ತಿರ್ಬೋದು, ಇಷ್ಟಾದರೆ ಸಾಕಾಗುತ್ತೆ. ಇದನ್ನು ಕೂಡ ಸೈಡಿಗೆ ಎತ್ತಿಟ್ಕೊಳ್ಳಿ. ಹಾಗೆ ನಾವು ಹೆಲ್ಜಿ ಹಿಂಗನ್ನ ಯೂಸ್ ಮಾಡಿದ್ದೀವಿ. ನಿಮಗೆ ಬೇಕು ಅಂದರೆ ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ತಗೊಳ್ಳಿ. ಸೊ ಇದನ್ನು ಪೀಸಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡ್ತಿರ್ಬೋದು, ಒಂದೆರಡು ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀವಿ. ಸೊ ಇದಕ್ಕೆ ಹಿಂಗನ್ನ ಹಾಕ್ಕೊಂಡು ಸೊ ಒಂದೆರಡು ನಿಮಿಷ ಆಗುವಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಿಮಗೆ. ಸೊ ಅದು ಫ್ರೈ ಆದ ನಂತರ ಈ ಥರ ತೆಗೆದು ಸ್ಟೋರ್ ಮಾಡ್ಕೋಬೇಕು. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಮೆಣಸಿನ್ಕಾಯಿನ ಹಾಕ್ತಾಯಿದ್ದಾರೆ. ಮಣ್ಕಟ್ ಮೆಣಸಿನ್ಕಾಯಿ ಅರ್ಧ kg ಆಗುವಷ್ಟು ಹಾಕೋತಿದ್ದಾರೆ. ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡು ಈ ಥರ ಫ್ರೈ ಮಾಡೋದ್ರಿಂದ ನಿಮಗೆ ಘಾಟ್ ಅನಿಸಲ್ಲ ಅಷ್ಟೊಂದು. ಹಾಗೆ ಅದನ್ನು ಕೂಡ ಸ್ವಲ್ಪ ಬಿಸಿ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ನೋಡ್ತಿರ್ಬೋದು, ಇದು ಕೂಡ ಫ್ರೈ ಆಗಿದೆ. ಇದನ್ನು ಕೂಡ ಸ್ಟೋರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಗುಂಟೂರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀವಿ. ಇದು ಕೂಡ 2 ಸ್ಪೂನ್ ಆಯಿಲಿಂದನೇ ನೀವು ಫ್ರೈನ ಮಾಡ್ಕೋಬೇಕಾಗುತ್ತೆ. ಲೈಟಾಗಿ ಬಿಸಿ ಆದರೆ ಸಾಕು, ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ನಂತರ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು 1/4 kg ಆಗೋವಷ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದಾರೆ. ಇದನ್ನು ಕೂಡ 2 ಸ್ಪೂನ್ ಆಯಿಲಿಂದನೇ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಇದು ಕೂಡ ಫ್ರೈ ಆಗಿದೆ, ಇದನ್ನು ಕೂಡ ಸ್ಟೋರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕರಿಬೇವನ್ನ ಹಾಕೋತಾ ಇದ್ದೀವಿ. ಸೊ ಇದು ಕೂಡ ಗರಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಇದು ಕೂಡ ಫ್ರೈ ಆಗಿದೆ, ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಇದನ್ನು ಕೂಡ ಸ್ಟೋರ್ ಮಾಡ್ಕೊಳ್ಳಿ. ಫೈನಲಿ ಕಂಪ್ಲೀಟಾಗಿ ಡ್ರೈ ರೋಸ್ಟ್ ಆಗಿದೆ. ನಾನು ಏನೇನು ತೋರಿಸಿದ್ನೋ ಆ ಇಂಗ್ರೀಡಿಯೆಂಟ್ಸ್ ಎಲ್ಲ. ಸೊ ಲಾಸ್ಟ್ ಟಚಪ್ ಬಂದುಬಿಟ್ಟು ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಮಿಕ್ಸ್ ಆದ ನಂತರ ಸ್ವಲ್ಪ ತಣ್ಣಗಾಗೋಕ್ಕೆ ಅದನ್ನು ಬಿಡಬೇಕು. ಒಂದು 1/2 ಅವರ್ ಇಟ್ಟರೆ ಸಾಕಾಗುತ್ತೆ. ಆಮೇಲೆ ನೀವು ಮಿಷಿನ್ಗೆ ತೊಗೊಂಡು ಹೋಗ್ಬೋದು. ಸೊ ಮಿಷಿನ್ಗೆ ಹೋಗಿ ಬಂದ ನಂತರ ನಿಮಗೆ ಫೈನಲ್ ರಿಸಲ್ಟ್ನ ನಾನು ತೋರಿಸ್ಕೊಡ್ತೀನಿ.
ಸೊ ಫೈನಲಿ ಮಿಷಿನಿಂದ ಬಂದರು. ಹಾಗೆ ಫೈನಲ್ ಲುಕ್ನ ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ಬಂದಿದೆ ಕಲರ್ ಮಾತ್ರ. ಹಾಗೆ ಒಂದು ನ್ಯೂಸ್ ಪೇಪರ್ನ ತಗೊಳ್ಳಿ, ಇದನ್ನ ನ್ಯೂಸ್ ಪೇಪರ್ ಮೇಲೆ ಹರಡಿ ಅದು 1/2 ಅವರ್ ಹಾರ್ಕೋಬೇಕು. ಹಾರ್ಕೊಂಡಿದ ನಂತರ ಈ ಥರ ಜರಡಿ ಮಾಡಿ ಬಾಕ್ಸಿಗೆ ಸ್ಟೋರ್ ಮಾಡ್ಕೊಳ್ಳಿ. ಈ ಥರ ಬಾಕ್ಸಿಗೆ ಸ್ಟೋರ್ ಮಾಡಿದ ನಂತರ ಮೇಲ್ಗಡೆ ಕಲ್ಲುಪ್ಪು ಮತ್ತು ಹಾಗೆ ಒಂದು ಸ್ವಲ್ಪ ಕರಿಬೇವನ್ನ ಹಾಕಿದ್ರೆ ಪುಡಿ ವರ್ಷಾನುಗಟ್ಲೆ ಆದರೂ ನಿಮಗೆ ಹಾಳಾಗೋದಿಲ್ಲ. ಸೊ ಈ ಥರ ಪುಡಿನ ನೀವೇ ಮನೇಲಿ ಪ್ರಿಪೇರ್ ಮಾಡೋದ್ರಿಂದ ನಿಮಗೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ವರ್ಷಾನುಗಟ್ಲೆ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಗೈಸ್, ನೋಡಿದ್ರಿ ಅಲ್ವಾ ಹೇಗೆ ಪ್ರಿಪೇರ್ ಮಾಡಿದ್ದಾರೆ ಸಾಂಬಾರ್ ಪೌಡರ್ ಅಂತ. ಸೊ ನೀವು ಕೂಡ ಮನೇಲಿ ಒಂದ್ಸತಿ ಟ್ರೈ ಮಾಡಿ, ಹಾಗೆ ಕಮೆಂಟಲ್ಲಿ ತಿಳಿಸಿ. ಈ ಸಾಂಬಾರ್ ಪೌಡರ್ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೀಪ್ ವಾಚಿಂಗ್ ಕುರುಬನ ರಾಣಿ ಯೂಟ್ಯೂಬ್ ಚಾನಲ್. ಟೇಕ್ ಕೇರ್, ಬಾಯ್.